ನಮಸ್ತೆ ಸ್ನೇಹಿತರೆ, ಮೊನ್ನೆ ಒಂದು ಮೋಟ್ರ್ ಬಿಟ್ಟಿದ್ದೆ ಅಂತೇಳಿ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಲ್ಲ. ಇವಾಗ ಬಂದೀನಿ, ನೋಡೋಣ. ಕರೆಂಟ್ ಇದೆ, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಇದ್ರಾಗ ಒಂದು ಗಂಟೆ ಒಂದೂವರೆ ಗಂಟೆ ಕರೆಂಟ್ ಕಾದೆ, ಕರೆಂಟ್ ಬರಲಿಲ್ಲ. ವಾಪಸ್ ಹೋಗ್ತಾ ಇದ್ದೀನಿ. ಬೇಜಾರಾಯಿತು, ಮೋಟ್ರ್ ಚೆಕ್ ಮಾಡೋಕ್ಕಾಗಲಿಲ್ಲ ಅಂತ. ಅದು ಅಲ್ಲಿ ಕಾಣುತ್ತೆ ನೋಡಿ, ಅದೇ ಮೋಟ್ರು. ಈ ಮೋಟ್ರು ಬೇಜಾರಾಯಿತು, ಕರೆಂಟು ಕೊಡಲಿಲ್ಲ ಅಂಥೇಳಿ ಫೋನ್ ಮಾಡಿದೆ ಲೈನ್ ಮ್ಯಾನ್ಗೆ. ಎಲ್ ಸಿ ತಗೊಂಡವ್ರೆ ಅಂತ ಹೇಳಿದರು. ಅದಕ್ಕೆ ಗಾಡಿ ಹತ್ರ ಬಂದೀನಿ, ಓಡ್ತೀನಿ. ಕೆಲ್ಲೋಡ್ ಹತ್ರ ಒಂದು ಮೋಟ್ರು ತೊರೆಯಲ್ಲಿ ಹಾಕಿದಾರಂತೆ, ಅಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡ್ಕೊಂಡು ನಿಮಗೆ ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿರಿ. ನಮಸ್ಕಾರ ಸ್ನೇಹಿತರೆ, ನೋಡಿರಿ, ಆಟೋ ಹಾಕಿಬಿಟ್ಟಿದ್ದೆ, ಆನ್ ಆಗೈತೆ. ಮೋಟ್ರ್ ಆನ್ ಆಗೈತೆ, ಆಟೋಮೆಟಿಕ್ ಅದೇ ಆನ್ ಆಗೈತೆ. ನೋಡಿರಿ, ನಮಸ್ತೆ ಸ್ನೇಹಿತರೆ. ಇದು ನೀರು ಏನಕ್ಕೆ ಕಡಿಮೆ ಬರ್ತಾಯಿದೆ ಅಂದರೆ, ಮೋಟ್ರು 3 HP 6 ಸ್ಟೇಜು 13 ಲೆಂತು ಬಿಟ್ಟಿದ್ದಾರೆ ಆಳ. ನೀರು ಕಡಿಮೆ ಇದೆ. ಫಸ್ಟಿಗೆ ಸ್ಟಾಕ್ ನೀರು ಚೆನ್ನಾಗಿ ಹೊಡೆದ್ಬಿಡುತ್ತೆ, ಆಮೇಲೆ ಲಾಸ್ಟಲ್ಲಿ ನೀರು ಸ್ಲೋಲ್ಲಿ ಕಡಿಮೆ ಬಂದುಬಿಡುತ್ತೆ. ಫಸ್ಟಿಗೆ ಸ್ಟಾರ್ಟಿಂಗ್ ಪ್ರೆಷರ್ ಬಂದುಬಿಡುತ್ತೆ, ಲಾಸ್ಟಲ್ಲಿ ಕಡಿಮೆ ಆಗುತ್ತೆ. 1/4 ಇಂಚು 1.5 ಇಂಚು ನೀರು ಸ್ಲೋಲಿ ಈ ಥರ ಈಗ ಬರ್ತಾ ಇದೆಯಲ್ಲ, ಈ ಥರ ನೀರು ಕಡಿಮೆನೇ ಬರ್ತಾ ಇರುತ್ತೆ. ಫಸ್ಟಿಗೆ ಇದ್ದಿದ್ದು ಲೋಡ್ ನೀರೆಲ್ಲ ಪ್ರೆಷರಾಗಿ ಹೊಡೆದಾಕ್ಬಿಡುತ್ತೆ. ಈಗ ರೈತರಿಗೆ ಕೇಳಿದ್ರೆ ಮೋಟ್ರು ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಇರುತ್ತೆ. ಮೋಟ್ರ್ ಸರಿ ಇದೆ ಅಂತ ಏನಾದರೂ ಸುಮ್ಮನೆ ಅನುಮಾನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಈ ಥರ ಇದ್ದರು ಮೋಟ್ರ್ ರನ್ನಿಂಗ್ ಇರ್ಬೇಕಾದ್ರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಬಾವಿ ಒಳಗೆ ನೀರು ಇದೆಯಾ ಇಲ್ವ ಅಂತ ಕನ್ಫರ್ಮ್ ಆಗಿಬಿಡುತ್ತೆ. ನೋಡಿ, ಇವಾಗ ಬಂದು ಆಫ್ ಮಾಡಿ ನೋಡಿದೆ, ಉಲ್ಟಾ ಏನಾದರೂ ಆಗಿದೆಯಾ ಅಂತ. ಕೇಬಲ್ಲು ಚೇಂಜ್ ಮಾಡ್ತಾಯಿದ್ದೀನಿ. ಚೇಂಜ್ ಮಾಡಿಬಿಟ್ಟು ನೋಡೋಣ ಅಂತೇಳಿ ಚೇಂಜ್ ಮಾಡಿದೆ. ಆದರೂ ನೀರು ಪ್ರೆಷರಾಗಿ ಬರಲಿಲ್ಲ, ನೀರು ಆಚೆನೇ ಬರಲಿಲ್ಲ. ಸ್ವಲ್ಪ ಲೈಟಾಗಿ ಬಂದು ಪೈಪು ಬೆಂಡ್ ದೂರ ಇದೆಯಲ್ಲ, ಅಲ್ಲಿಗೆ ಹೋಗಿ ನೋಡೋ ಅಷ್ಟೊತ್ತಿಗೆ ದೂರ ಆಗುತ್ತೆ. ಇಲ್ಲಿ ಮೋಟ್ರ್ ಆನ್ ಆಗುತ್ತೆ, ಆದರೆ ಉಲ್ಟಾ ಹಾಕಿದರೆ ನೀರು ಸ್ವಲ್ಪ ಸ್ಲೋಗೆ ಬರ್ತಾಯಿದ್ವು ಅಷ್ಟೇ, ಜಾಸ್ತಿ ಬರ್ತಾಯಿರಲಿಲ್ಲ. ಮೋಟ್ರ್ ಆನ್ ಆಗಿದೆ. ಏನಪ್ಪ ಮಾಡೋದಾದರೆ ಈ ಥರ ಸಮಸ್ಯೆ ಇದ್ದಾಗ ಒಂದು ಸಲ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನೀರು ಇದೆಯಾ ಇಲ್ವ ಅಂತ. ಇವಾಗ ನೋಡಿ, ಮತ್ತೆ ಹೋಗಿ ಕೇಬಲ್ ಚೇಂಜ್ ಮಾಡಿ, ಈಗ ಯಾರಾದರೂ ಈ ಥರ ಕೇಬಲ್ ಚೇಂಜ್ ಮಾಡ್ಕೊಳೋರು ರೈತರು ಮೊದಲಿಗೆ ಆಟೋ ಸ್ವಿಚ್ಚನ್ನು ಆಫ್ ಮಾಡಿಬಿಡಿ. ನಾವೇನೋ ಮೆಕ್ಯಾನಿಕ್ಗಳು, ನಮಗೆ ಗೊತ್ತಿರುತ್ತೆ ಯಾವ ರೀತಿ ಆಫ್ ಮಾಡ್ಕೋಬೇಕು ಏನು ಅಂತ ಗೊತ್ತಿರುತ್ತೆ. ಆದರೆ ರೈತರು ಯಾವುದೇ ರೀತಿ ಕೇಬಲ್ ಚೇಂಜ್ ಮಾಡ್ಬೇಕಾದ್ರೆ ಆಟೋ ಸ್ವಿಚ್ಚನ್ನು ಆಫ್ ಮಾಡಿಡಿ, ಅಥವಾ ಆಟೋ ಸ್ವಿಚ್ ಆಫ್ ಮಾಡೋಕ್ಕಿಂತ ಇನ್ನೂ ಸೇಫ್ ಅಂದರೆ ಫೀಸ್ ತೆಗೆದಿಟ್ರೆ ಇನ್ನೂ ಸೇಫಾಗಿರುತ್ತೆ. ಆಮೇಲೆ 1 ನಿಮಿಷ ಲೇಟ್ ಆಗೋದು ಫೀಸ್ ಹಾಕಿ. 1 ನಿಮಿಷಕ್ಕೋಸ್ಕರ ಕೆಲವರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಕೆಲವೊಂದು ವೀಡಿಯೋ ಹಾಕಿದ್ದೀನಿ ನಾನು, ಪ್ರಾಣ ಕಳ್ಕೊಂಡಿರೋಂಥ ವೀಡಿಯೋಗಳನ್ನ. ಇವಾಗ ಮತ್ತೆ ಆನ್ ಮಾಡಿ ನೋಡ್ತೀನಿ ನೀರು ಯಾವ ರೀತಿ ಪ್ರೆಷರ್ ಬರುತ್ತೆ ಅಂತ. ಮೋಟ್ರ್ ಆನ್ ಆಗಿದೆ, ಸೌಂಡ್ ಬರ್ತಾಯಿದೆ. ಇವಾಗ ನೋಡೋಣ, ಅಲ್ಲಿ ಕ್ಯಾಪ್ ಹತ್ರ ಹೋಗಿ ನೀರು ಯಾವ ರೀತಿ ಬರುತ್ತೆ ನೋಡಿ. ಇವಾಗ 5 ನಿಮಿಷ ಬಿಟ್ಟಿದ್ದೆ, ಹಂಗಾಗಿ ಬಾವಿ ತುಂಬ್ಕೊಂಡಿದೆ. ಲೋಡ್ ನೀರು ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ನೀರು ಕಡಿಮೆ ಬಂದುಬಿಡುತ್ತೆ. ಇವಾಗ ನೋಡಿ, ಅವಾಗಲೂ ಕರೆಕ್ಟಾಗಿ ಇತ್ತು. ಇವಾಗ ನೋಡಿ, ಇವಾಗ ಒಂದು ಸ್ವಲ್ಪ ಮುಂದೆ ಬರ್ತೈತೆ ನೀರು. ಇವಾಗ ನೀರು ಚೆನ್ನಾಗಿ ಹೊಡಿತೈತೆ. ಫಸ್ಟಿಗೆ ಲೋಡ್ ನೀರು ಚೆನ್ನಾಗಿ ಹೊಡೆದ್ಬಿಡುತ್ತೆ, ಆಮೇಲೆ ಲಾಸ್ಟಲ್ಲಿ ಆ ಥರ ಇದಾಗಿಬಿಡುತ್ತೆ. ಯಾರು ವಿಡಿಯೋ ನೋಡ್ತಿದ್ದರು ಲೈಕ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್